ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ತೆ. ಮುರುಡೇಶ್ವರ ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ಬೀಚೆಲ್ಲ ಹಾಡಿಕೊಂಡು ಥರ್ಡ್ ಡೇ ವಾಪಸ್ಸು ಬೆಂಗಳೂರು ಕಡೆ ಬರ್ತಾಯಿದ್ವಿ. ಮುರುಡೇಶ್ವರಕ್ಕೆ ಬಾಯ್ ಬಾಯ್ ಹೇಳ್ತಾ ಮತ್ತೆ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ. ಹೋದಾಗ ಮತ್ತೆ ಅದನ್ನು ಅವ್ರ ಮನೇಲಿ ಫಂಕ್ಷನ್ಗಳಿದ್ದು ಹೋದಂಗೆ ಮತ್ತೆ ನೋಡಿ ಎಲ್ಲ ಚೆನ್ನಾಗಾಯಿತು. ಈ ಟೈಮು ಫಂಕ್ಷನ್ಸ್ ಎಲ್ಲ ಚೆನ್ನಾಗಿ ಮುಗೀತು, ಚೆನ್ನಾಗಿ ಹಾಡಿದ್ವಿ. ಏನಂದರೆ ಲಾಸ್ಟ್ ಟೈಮ್ಗಿಂತ ಈ ಟೈಮ್ ತುಂಬ ಸ್ವಲ್ಪ ಜನ ಕಡಿಮೆ ಇದ್ವಿ. ನಮ್ಮ ಮೈಸೂರು ಕಡೆಯವರೆಲ್ಲ ಇನ್ನೊಂದು 5-6 ಜನ ಮಿಸ್ ಆದರು. ಸೊ ಅವರು ಇದ್ದಿದ್ರೆ ಇನ್ನೂ ಖುಷಿಯಾಗಿರ್ತಿತ್ತು ಅನಿಸುತ್ತೆ. ಸೊ ನೋಡಿ ಹೋಗ್ಬೇಕಾದ್ರೆ ನಾವು ಧರ್ಮಸ್ಥಳದ ಕಡೆಯಿಂದ ಹೋದ್ವಿ. ರೋಡ್ ಅಷ್ಟು ಚೆನ್ನಾಗಿರಲಿಲ್ಲ ಅಂಥೇಳಿ ಹೊನ್ನಾವರದ ಕಡೆ ಬ್ಯಾಂಗ್ಳೂರಿಗೆ ಹೋಗೋಣ, ಹೊನ್ನಾವರ ಟು ಜೋಗ್ ಫಾಲ್ಸು ಶಿವಮೊಗ್ಗ ಕಡೆಯಿಂದ ಹೋಗಿ ಅಲ್ಲಿಂದ ಹಾಸನದಿಂದ ಬೆಂಗಳೂರಿಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಹೊನ್ನಾವರ ಮಾತ್ರ ತುಂಬ ಚೆನ್ನಾಗಿದೆ ಪ್ಲೇಸ್ ನೋಡಿ. ಎಲ್ಲಿ ನೋಡಿದ್ರು ನದಿ, ಗಿಡ, ಮರಗಳು, ಬೆಟ್ಟ ಗುಡ್ಡಗಳು ತುಂಬ ಚೆನ್ನಾಗಿದೆ. ಈ ಫೋಟೋಶೂಟ್ಗೆಲ್ಲ ಮಾಡಿಸಿದಂತಹ ಜಾಗ ಅದು. ಇಲ್ಲಿ ಒಂದು ಬೋಟಿಂಗ್ ಫೆಸಿಲಿಟಿ ಕೂಡ ಇದೆ. ಲಾಸ್ಟ್ ಟೈಮ್ ಹೋದಾಗ ನಾವೆಲ್ಲ ಹಿಡ್ದಿದ್ವಿ, ಅದನ್ನು ಕೂಡ ನಾನು ಅಪ್ಡೇಟ್ ಮಾಡಿದ್ದೀನಿ ಅನಿಸುತ್ತೆ ನೋಡಿ. ಈ ಟೈಮ್ ನಾವು ಹೋಗ್ಲಿಕ್ಕಾಗಲಿಲ್ಲ, ಟೈಮ್ ಇರಲ್ಲ ಅಂತ ಬಂದ್ವಿ. ನೋಡಿ ಹೋಗೋದಾದ್ರೆ ಶರಾವತಿ ಕಣಿವೆ ಸಿಂಗಳಿಕ ಅಭಯಾರಣ್ಯ ಅಂಥೇಳಿ, ಅಲ್ಲಿಂದ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿ ಕಾಣ್ತಿತ್ತು ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಎಷ್ಟು ನಿಶಬ್ದವಾಗಿ ನದಿಯಲ್ಲಿ ಹರಿತಿದೆ ಅಂದರೆ, ಅಲ್ಲಿ ನದಿ ಹರಿತಿದೆಯೋ ಇಲ್ಲ ಹಾಗೇ ಅಲ್ಲೇ ನಿಂತಿದೆಯೋ ಚಿತ್ರಣವಾಗಿ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ಅಲ್ಲಿ ಪಿಕ್ಚರ್ ನೋಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ. ನಿಂತ್ಕೊಂಡು ನೋಡ್ತಾ ಇದ್ದರೆ ಎಲ್ಲವನ್ನು ಮರ್ತೋಗ್ತೀವಿ, ಮೈಂಡ್ ಅಷ್ಟು ಫ್ರೆಶ್ ಆಗುತ್ತೆ ಅನಿಸುತ್ತೆ. ನನಗಂತೂ ಆ ವ್ಯೂ ಪಾಯಿಂಟ್ ತುಂಬ ಇಷ್ಟ ಆಯಿತು ನೋಡಿ. ಬೆಟ್ಟ ಗುಡ್ಡಗಳು, ಹಸಿರು ಕಲರ್, ಅದ್ರ ಮಧ್ಯದಲ್ಲಿ ನದಿ ಹರಿತಿದೆ. ಎಷ್ಟು ನಿಶಬ್ದವಾಗಿ ಮೌನವಾಗಿ ಹರಿತಿದೆ. ತುಂಬ ಹತ್ರದಿಂದ ಹೋದಾಗಷ್ಟೇ ಅದು ಸೌಂಡ್ ಗೊತ್ತಾಗೋದು ನಮಗೆ, ದೂರದಿಂದ ನಮಗೆ ನಿಶಬ್ದವಾಗಿರೋ ಥರ ಅನ್ನಿಸ್ತಿದೆ. ನೋಡಿ ಚೆನ್ನಾಗಿ ಕಾಣ್ತಿದೆ ಅಲ್ಲಿ. ಆ ವ್ಯೂ ಪಾಯಿಂಟ್ನ ನೋಡಿಕೊಂಡು ಹೋಗೋ ದಾರಿಲಿ ಹಾಗೆ ಜೋಗ್ ಫಾಲ್ಸ್ ಸಿಗುತ್ತೆ ಅಂತ ಹೇಳಿದ್ರು. ಹೊರಡ್ತಾ ಇದ್ದೀವಿ ಅಲ್ಲಿಗೂ ಕೂಡ. ಅಲ್ಲಿಂದ ಜೋಗ್ ಫಾಲ್ಸಲ್ಲಿ 2 ಕಡೆ ಇದೆ, ಮುಂಭಾಗದಲ್ಲಿ ಒಂದಿದೆ, ಹಿಂಭಾಗದಲ್ಲಿ ಒಂದಿದೆ ಅಂತ ನೋಡೋದು. ಸೊ ಈ ಕಡೆ ಹೊನ್ನಾವರದ ಕಡೆಯಿಂದ ಯಾರನ್ನ ಹೋದರೆ, ಮುರುಡೇಶ್ವರಕ್ಕೆ ಬಂದಾಗ ಹೊನ್ನಾವರ ಟು ಬೆಂಗಳೂರಿಗೆ ಹೋಗೋರು ಯಾರೇ ಇದ್ದರೂ ಕೂಡ ಜೋಗ್ ಫಾಲ್ಸ್ ಅದೆಲ್ಲ ಸಿಗುತ್ತೆ, ನೋಡ್ಕೊಂಡು ಹೋಗಿ, ಚೆನ್ನಾಗಿದೆ ನೋಡಿ. ನೆಕ್ಸ್ಟ್ ಅಲ್ಲಿಂದ ಜೋಗ್ ಫಾಲ್ಸ್ ಬಂದ್ವಿ. ಚೆನ್ನಾಗಿ ಹರಿತಿದೆ ನೋಡಿ. ಅಲ್ಲೂ ಕೂಡ ಕೆಲವೊಂದು ಫೋಟೋಸ್ ವಿಡಿಯೋಸ್ ಮಾಡಿಕೊಂಡು ಮತ್ತೆ ಹೊರಡೋಕೆ ರೆಡಿ ಆದ್ವಿ ನಾವು ಕೂಡ. ಅಂದವೇ ಹೋಗೋ ದಾರಿಲಿ ಏನೇನು ಸಿಗುತ್ತೆ ಅಂಥದ್ದೆಲ್ಲ ನೋಡ್ಕೊಂಡು ಹೋದ್ವಿ. ನಿಸರ್ಗ ಪ್ರಿಯರಿಗಿದ್ದೆಲ್ಲ ತುಂಬ ಇಷ್ಟ ಆಗುತ್ತೆ. ನಮಗಂತೂ ಇಂಥ ಪ್ಲೇಸ್ಗಳು ನೋಡಲಿಕ್ಕೆ ಇಷ್ಟ, ಹೋಗಲಿಕ್ಕೂ ಇಷ್ಟ ನೋಡಿ. ಎಷ್ಟು ಚೆನ್ನಾಗಿದೆ. ಫೋಟೋಸ್ ಎಲ್ಲ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಅಲ್ಲೂ ಕೂಡ ಮಾಡ್ಕೊಂಡು ಬೆಂಗಳೂರಿಗೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ವಿ. ಆದರೂ ಕೂಡ ನಾವು ಬಿಟ್ಟಾಗ 12 ಆಗಿತ್ತು ಮಧ್ಯಾಹ್ನ. ನಾವು ಬೆಂಗಳೂರು ಸೇರೋ ಅಷ್ಟೊತ್ತಿಗೆ ಮಿಡ್ನೈಟು 2 ಆಗೋಗಿತ್ತು ಮನೆಗೆ ಬರೋ ಅಷ್ಟೊತ್ತಿಗೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಅಲ್ಲೆಲ್ಲ. ಅದ್ರ ಮಧ್ಯೆ ಒಂದು ಮನೆ ಇದೆ ಅಲ್ಲಿ, ಎಷ್ಟು ಚೆನ್ನಾಗಿದೆ. ಅಲ್ಲಿಂದ ಮುಗಿಸ್ಕೊಂಡು ಈವ್ನಿಂಗ್ ಆಗಿತ್ತು. ಸರಿ ಊಟ ಮಾಡ್ಕೊಂಬೋಣ ಅಂಥೇಳಿ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಹೋಗಿ ಮಧ್ಯದಲ್ಲಿ ಒಂದು 8 ಒಂದ್ಸಲಿ ಊಟ ಲೇಟಾಗಿ ಮಾಡಿರೋದ್ರಿಂದ ಮತ್ತೆ ಊಟ ಎಲ್ಲ ಬೇಡ ಅಂದರು. ಸೊ ಒಂದು ಸ್ನ್ಯಾಕ್ಸು, ಕಾಫಿ, ಟೀ ಕುಡ್ಕೊಂಡ್ವಿ. ನಿಜ ಚೆನ್ನಾಗಿದೆ ಅಲ್ಲಿ ಟೀ, ತುಂಬ ಚೆನ್ನಾಗಿತ್ತು. ಆಮೇಲೆ ಅಲ್ಲಿ ಬಿಸಿ ಬಿಸಿಯಾಗಿ ಬಜ್ಜಿ ಬೋಂಡ ಹಾಕ್ತಿದ್ರು. ನಮ್ಮ ಹಸ್ಬೆಂಡ್ಗೆ ಫೇವ್ರೆಟ್ ಫುಡ್ ಅದು. ಸೊ ಅಲ್ಲಿ ಎಲ್ಲ ತಿಂದ್ಕೊಂಡು ಲಾಸ್ಟ್ ಅಲ್ಲಿಂದ ಹತ್ತಿದ್ವಿ. ಒಂದು ಕಾರು 5-6 ಜನ ಬಂದು ಕೆ ಆರ್ ನಗರ್ಗೆ ಹೋಗೋರು ಹಾಸನ ಮೇಲೆ, ಇನ್ನು ನಾವು ಬೆಂಗಳೂರು ಕಡೆ ಹೋಗೋರಿದ್ವಿ. ಸೊ ಅಲ್ಲಿಂದ ಹತ್ತಿದವರು ಇನ್ನೆಲ್ಲೂ ಕೂಡ ಹಿಡಿಲಿಲ್ಲ, ಬಂದು ಬೆಂಗಳೂರಿಗೆ ಸೇರಿಕೊಂಡ್ವಿ. ನಮ್ಮ ಮುರುಡೇಶ್ವರ ಟ್ರಿಪ್ಪು ಈ ಟೈಮ್ ಈ ರೀತಿ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ. ಫೋಟೋಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ.